ಎಲ್ಲರಿಗೂ ನಮಸ್ಕಾರಗಳು ರೀ. ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ. ಸಬ್ಬಕ್ಸಿ ಅಕ್ಕಿಯಿಂದ ಇಡ್ಲಿ ರೆಸಿಪಿ. ಒಂದೂವರೆ ಕಪ್ಪು ಸಬ್ಬಕ್ಸಿ ಅಕ್ಕಿ, ಒಂದೂವರೆ ಕಪ್ಪು ಇಡ್ಲಿ ರವೆ, ಮೊಸರು. ಅದಕ್ಕೆ ಒಂದೂವರೆ ಬಟ್ಲ ಕಡಿಮೆ ಬಿದ್ದರೆ ಮತ್ತೆ ಮೇಲೆ ಹಾಕ್ಬೇಕ್ರಿ. ಚೆನ್ನಾಗಿ ತೊಳಿಬೇಕು. ಒಂದು 8 ತಾಸಂಗೆ ಚೆನ್ನಾಗಿ ನೆನೆಸ್ಬೇಕ್ರಿ. ನೆನೆಸ್ಬಿಟ್ಟು ಚೆನ್ನಾಗಿ ಹಿಂಡಿಬಿಟ್ಟು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಮೊಸರು ಹಾಕಿ ಸೋಡಾ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಒಗ್ಗರಣೆ ಸಾಸಿವೆ ಇಡ್ಲಿ ರವೆ ನೆನೆಸಿದ್ದೀನಿ. 8 ತಾಸು ಗಂಟೆ ನೆಂದಿದೆ. ಲೈಲನ್ ಇಡ್ಲಿ ರೆಡಿಯಾಗಿದೆ. ಇದಕ್ಕೆ ನೋಡ್ರಿ 8 ತಾಸು ನೆನೆಸಿದ್ದೀನಿ. ಇವಾಗ ಇದರಲ್ಲಿ ಹಿಂಡಿ ಇದಕ್ಕೆ ರಸಮು ಚಟ್ನಿ, ಇದಕ್ಕೆ ಮೊಸರು ಹಾಕ್ಬೇಕ್ರಿ. ಚೆನ್ನಾಗಿ ತೊಳೆದು ಇದರಲ್ಲಿ ಹಾಕ್ಬಿಟ್ಟು ಇದಕ್ಕೆ ಮೊಸರು, ಸೋಡಾ, ಉಪ್ಪು ಇನ್ನೊಂದು ಗಂಟೆ ನೆನೆಸ್ತೀನಿ ರೀ ಇದನ್ನ. ಲೈಲನ್ ಸಬ್ಬಕ್ಸಿ ಇಡ್ಲಿ ರವೆ 8 ತಾಸು ನೆನೆಸಿದ್ದೀನಿ ರೀ. ಈಗ ನೆನೆಸಿ ಚೆನ್ನಾಗಿ ಹಿಂಡಿ ಒಂದು ಪಾತ್ರೆ ಹಾಕಿದ್ದೀನಿ ರೀ. ಈ ಬಟ್ಲಲ್ಲಿ ಒಂದೂವರೆ ಬಟ್ಲು ಸಬ್ಬಕ್ಸಿ ಹಾಕಿದ್ದೀನಿ, ಒಂದೂವರೆ ಬಟ್ಲ ಇಡ್ಲಿ ರವೆ ಹಾಕಿದ್ದೀನಿ ರೀ. ಇವಾಗ ಮೊಸರು ಕಡಿಮೆ ಬಿದ್ದರೆ ಮತ್ತೆ ಮೊಸರು ಹಾಕೊಬೇಕ್ರಿ. ಈಗ ನಾನು 2 ಬಟ್ಲು ಹಾಕಿದ್ದೀನಿ ರೀ. 3 ಬಟ್ಲಿಗೆ ನೋಡ್ರಿ ಉಪ್ಪು ರುಚಿಗೆ, ಸೋಡಾ ಚೆನ್ನಾಗಿ ಕಲಿಸ್ಕೊಬೇಕ್ರಿ. ಕಲಿಸ್ಬಿಟ್ಟು 1 ಗಂಟೆ ಬಿಟ್ಟು ಇಡ್ಲಿಗೆ ಇದಕ್ಕೆ ಒಗ್ಗರಣೆ ನೋಡ್ರಿ. ಹಸಿಮೆಣ್ಸಿಗೆ, ಕರಿಬೇವು, ಎಣ್ಣೆ, ಸಾಸಿವೆ, ಗೋಡಂಬಿ ಬೇಕಂದ್ರೆ ಒಗ್ಗರಣೆ ಬೇಕಂದ್ರೆ ಮಾಡ್ಕೊಬೋದ್ರಿ. ಬೇಡ ಅಂದರೆ ನಾವು ಹಂಗೆ ಪ್ಲೈನ್ ಇಡ್ಲಿನೂ ಮಾಡ್ಕೊಬೋದ್ರಿ. ಸಬ್ಬಕ್ಸಿ ಇಡ್ಲಿ ರೀ, ಲೈಲನ್ ಸಬ್ಬಕ್ಸಿ ಇಡ್ಲಿ. ಲೈಲನ್ ಸಬ್ಬಕ್ಸಿ ಅಕ್ಕಿಯ ಸಬ್ಬಕ್ಕಿ ಲೈಲನ್ ಸಬ್ಬಕ್ಕಿ ನೋಡ್ರಿ. ಇದೆಲ್ಲ ರೆಡಿಯಾಗಿದೆ. 8 ತಾಸು ನೆನೆಸಿದ್ದೀನಿ. ಇವಾಗ ಇದಕ್ಕೆಲ್ಲ ಎಣ್ಣೆ ಹಚ್ಚಿದ್ದೀನಿ ರೀ. ಇದಕ್ಕೆ ಒಗ್ಗರಣೆ ಹಾಕ್ಬೋದ್ರಿ. ತುಂಬ ಚೆನ್ನಾಗಿರುತ್ತೆ ರೀ. ಇದಕ್ಕೆ ಇದು ಸೂಪು, ಇಡ್ಲಿ ಸಾಂಬಾರು ಚೆನ್ನಾಗಿರುತ್ತೆ ರೀ. ಇವಾಗ ಇದು ನೀರು ಹಾಕಿಟ್ಟಿದ್ದೀನಿ ರೀ. ಇಡ್ಲಿ ಕುಕ್ಕರ್ಗೆ ಒಗ್ಗರಣೆ ಹಾಕಂತೀನಿ ರೀ. ಫಸ್ಟಿಗೆ ಅದೊಂದು ಪ್ಲೈನ್ ಮಾಡ್ತಾ ಇದ್ದೀನಿ ರೀ, ಒಗ್ಗರಣೆ ಇಲ್ದಂಗೆ. ಇದು ಕಾಯಿ ಚಟ್ನಿ, ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ ರೀ. ಲೈಲನ್ ಸಬ್ಬಕ್ಸಿ ಅಕ್ಕಿಯ ಇಡ್ಲಿ. ನೋಡಿ, ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು ಬೇಕಂದ್ರೆ ಹಾಕೊಬೋದ್ರಿ, ಇದು ಬಿಡ್ಬೋದು. ಪ್ಲೈನ್ ಮಾಡಿದ್ದೀನಿ. ಬೇಕಂದ್ರೆ ಗೋಡಂಬಿ ಹಾಕೊಬೋದ್ರಿ, ಇಲ್ಲಿದ್ರೆ ಸ್ಕಿಪ್ ಮಾಡ್ಬೋದು. ಸ್ಟವ್ ಆನ್ ಮಾಡಿದ್ದೀನಿ ರೀ. ಇಲ್ಲಿ ರೆಡಿಯಾಗಿದೆ ನೋಡಿರಿ.
ಲೈಲನ್ ಸಬ್ಬಕ್ಕಿ ಇಡ್ಲಿ ರೆಡಿಯಾಗಿದೆ, ಕಾಯಿ ಚಟ್ನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ಲು ವಿಡಿಯೋ ನೋಡಿ.